ಗ್ರೇವಿ ಮಾಡುತ್ತಿದ್ದೇನೆ. ಒಂದು 3 ಟೊಮ್ಯಾಟೊ ದಪ್ಪ ದಪ್ಪದಾದ, ಒಂದು 3 ಈರುಳ್ಳಿ, ಸ್ವಲ್ಪ ಪನ್ನೀರು ಮತ್ತು ಸ್ವಲ್ಪ ಗೋಡಂಬಿ ತೆಗೆದುಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸುತ್ತಿದ್ದೇನೆ. ಸೇರಿಸಿ ಸ್ವಲ್ಪ ಈರುಳ್ಳಿ ಹಾಕಿ ಮೊದಲು ಫ್ರೈ ಮಾಡ್ತಿದ್ದೇನೆ. ಜೊತೆಯಲ್ಲಿ ಗೋಡಂಬಿನೂ ಸೇರಿಸಿದ್ದೇನೆ. ಸ್ವಲ್ಪ ಹುರಿದು ಸ್ವಲ್ಪ ಹುರಿಯಬೇಕು. ಸ್ವಲ್ಪ ಹುರಿದು ಚೆನ್ನಾಗಿ ಹುರಿಯಬೇಕು. ಹುರಿದ ನಂತರ ಇದರ ಜೊತೆಯಲ್ಲಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ಟೊಮ್ಯಾಟೊವನ್ನು ಸೇರಿಸುತ್ತಿದ್ದೇನೆ. ಸ್ವಲ್ಪ ಉಪ್ಪನ್ನು ಸೇರಿಸುತ್ತೇನೆ. ಚೆನ್ನಾಗಿ ಹುರಿದಿದ್ದೇನೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಸ್ವಲ್ಪ ಬಾಣಲಿಗೆ ಎಣ್ಣೆಯನ್ನು ಸೇರಿಸಿ ಪನ್ನೀರನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಹುರಿದು ಲೈಟಾಗಿ, ಜಾಸ್ತಿ ಏನಿಲ್ಲ. ಈಗ ಸ್ವಲ್ಪ ಫ್ರೈ ಆಗಿದೆ, ಸಾಕು. ಹೆವಿ ತುಂಬ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಮಾಡಿ ತೆಗೆದು ಈಗ ಅದಕ್ಕೆ ರುಬ್ಬಿರುವಂಥ ಈರುಳ್ಳಿ, ಟೊಮ್ಯಾಟೊ ಎಲ್ಲವನ್ನು ಇದಕ್ಕೆ ಮಿಶ್ರಣ ಮಾಡುತ್ತಿದ್ದೇನೆ. ಮಿಶ್ರಣ ಮಾಡಿ ಸ್ವಲ್ಪ ಬೇಯಿಸಿದ್ದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಧನಿಯಾ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡ್ತಿದ್ದೇನೆ. ಸ್ವಲ್ಪ ಅರಿಶಿಣ, ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲವನ್ನು ಸ್ವಲ್ಪ ಕುದಿಯಲು ಬಿಡಬೇಕು. ಈಗ ಅಲ್ಲೂ ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಚೆನ್ನಾಗಿ ಗುಳ್ಳೆ ಎಲ್ಲ ಬಿಟ್ಟು ಕ್ಲೀನಾಗಿ ಬೆಂದಿದೆ. ಇದರ ಜೊತೆಯಲ್ಲಿ ಸ್ವಲ್ಪ ಪನ್ನೀರನ್ನು ಸೇರಿಸುತ್ತಿದ್ದೇನೆ. ಒಂದೆರಡು ನಿಮಿಷ ಬೇಯಬೇಕಷ್ಟೆ. ಈಗ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.